ಪತ್ರಗಳನ್ನು ವಿತರಿಸಿ 4 ವರ್ಷಗಳಾದರೂ ಖಾತೆ ಮಾಡಿಕೊಡದೆ ವಿಳಂಬ ಮಾಡುತ್ತಿರುವುದಾಗಿ ಆರೋಪಿಸಿ ಕೂಡಲೇ ಸರಿಪಡಿಸುವಂತೆ ಅರಕಲಗೂಡು ತಾಲೂಕು ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ 17ನೇ ದಿನವೂ ಮುಂದುವರೆಯಿತು. ಮಳೆ, ಬಿಸಿಲು, ಸೊಳ್ಳೆಯಿಂದ ನರಳುತ್ತಿರುವ ಬಗ್ಗೆ ಮಾಧ್ಯಮಗಳೊಂದಿಗೆ ತಮ್ಮ ಅಳಲು ತೋಡಿಕೊಂಡರು. ರಾಮನಾಥಪುರ ಗ್ರಾಮಸ್ಥ ಬಾಲಸುಬ್ರಹ್ಮಣ್ಯ ಮಾಧ್ಯಮದೊಂದಿಗೆ ಮಾತನಾಡಿ, ನಮ್ಮ ಹಕ್ಕುಪತ್ರಕ್ಕಾಗಿ ನಾವು ಡಿಸಿ ಕಚೇರಿ ಮುಂದೆ ಧರಣಿ ಆರಂಭಿಸಿದ್ದೆವು. ಆದರೆ ಅಲ್ಲಿಂದ ನಮ್ಮನ್ನು ಅಂಬೇಡ್ಕರ್ ಪ್ರತಿಮೆ ಹಿಂಭಾಗಕ್ಕೆ ಸ್ಥಳ ಬದಲಾಯಿಸಿದರು. ಮೊದಲು ಇದ್ದ ಜಾಗದಲ್ಲಿ ಇದ್ದಿದ್ದರೆ ನಮ್ಮ ಧರಣಿ ಅಧಿಕಾರಿಗಳಿಗೆ ಮುಗುತ್ತಿತ್ತು. ಈಗ ಇಲ್ಲಿ ಕೇಳುವವರೇ ಯಾರೂ ಇಲ್ಲ. ಮಳೆ ಬಂದರೆ ನೆನೆದುಕೊಂಡು ಕುಳಿತುಕೊಳ್ಳಬೇಕು. ಇನ್ನು ಬಿಸಿಲಿನ ಬೇಗೆ ತಡೆಯಲು ಆಗುತ್ತಿಲ್ಲ. ಸೊಳ್ಳೆಯಿಂದ ನರಳುತ್ತಿದ್ದೇವೆ. ಆದರೆ ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಹೋರಾಟ ನಿಲ್ಲಿಸುವುದಿಲ್ಲ ಎಂದರು. ನಮ್ಮ ಪ್ರಮುಖ ಬೇಡಿಕೆಗಳೆಂದರೆ 2020-21ನೇ ಸಾಲಿನಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆಯಡಿ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ಗ್ರಾಮ ಪಂಚಾಯಿತಿ ತಯಾರಿಸಿ ಸಾರ್ವಜನಿಕವಾಗಿ ಪ್ರಕಟಿಸಿತ್ತು. 2020ರ ಮಾರ್ಚ್ 7ರಿಂದ ಸುಮಾರು 4-5 ತಿಂಗಳುಗಳ ಕಾಲ ನೋಟಿಸ್ ಬೋರ್ಡ್ನಲ್ಲಿ ಪಟ್ಟಿ ಪ್ರದರ್ಶಿಸಲಾಗಿತ್ತು. ನಂತರ ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ಹಾಗೂ ಗ್ರಾಮ ಸಭೆ ನಡೆಸಿ ಯಾವುದೇ ಆಕ್ಷೇಪಣೆ ಇಲ್ಲದ ಹಿನ್ನೆಲೆಯಲ್ಲಿ ಅನುಮೋದನೆ ನೀಡಲಾಗಿತ್ತು ಎಂದು ವಿವರಿಸಿದರು. ಇದಾದ ಬಳಿಕ 2022ರ ಅಕ್ಟೋಬರ್ 10ರಂದು ರಾಮನಾಥಪುರ ನೂತನ ಬಸ್ ನಿಲ್ದಾಣ ಉದ್ಘಾಟನಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ 47 ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ. ಆದರೆ ಇದುವರೆಗೆ ಖಾತೆ ಮಾಡಿಕೊಡದಿರುವುದು ಅನ್ಯಾಯ ಎಂದು ಅವರು ಆರೋಪಿಸಿದರು. ಪಂಚಾಯತ್ ಅಧಿಕಾರಿಗಳು ಕೋವಿಡ್ ಅವಧಿಯಲ್ಲಿ ಕೇವಲ 15 ದಿನ ಮಾತ್ರ ನೋಟಿಸ್ ನೀಡಲಾಗಿದೆ ಎಂದು ತಪ್ಪು ಮಾಹಿತಿ ನೀಡುತ್ತಿದ್ದಾರೆ. ಆದರೆ ಆ ಅವಧಿಯಲ್ಲಿ ಇತರ ಕಾರ್ಯಗಳು ನಡೆಯದಿರುವುದು ದಾಖಲೆಗಳಿಂದ ಸ್ಪಷ್ಟವಾಗುತ್ತದೆ ಎಂದು ಪ್ರಶ್ನಿಸಿದರು. ಈಗ ಕೆಲವರು ಹಣಕ್ಕಾಗಿ ಉದ್ದೇಶಪೂರ್ವಕವಾಗಿ ತಕರಾರು ಎಬ್ಬಿಸುತ್ತಿದ್ದಾರೆ ಹಾಗೂ ಇಲ್ಲಿನ ಜನಪ್ರತಿನಿಧಿಗಳ ಕುಮ್ಮಕ್ಕು ಇದೆ ಎಂದು ಗಂಭೀರವಾಗಿ ದೂರಿದರು. ವಸತಿ ಇಲ್ಲದೆ ಬಾಡಿಗೆ ಕಟ್ಟುತ್ತಾ ಜೀವನ ಸಾಗಿಸುವ ಸ್ಥಿತಿಯಲ್ಲಿರುವ ನಾವು ಸ್ವಂತ ಮನೆ ಕಟ್ಟಿಕೊಳ್ಳಲು ಅವಕಾಶ ನೀಡಬೇಕು. ಸಂಬಂಧಿತ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಖಾತೆ ಮಾಡಿ ನೊಂದ ಬಡವರಿಗೆ ನ್ಯಾಯ ಒದಗಿಸಬೇಕೆಂದು ವಸತಿ ರೈತರು ಮನವಿ ಮಾಡಿದರು. ನಮ್ಮ ಲೀಡರ್ ಒಬ್ಬರು ಹೋಗಿದ್ದಾರೆ ರಾಮನಾಥಪುರಕ್ಕೆ, ಅವರು PDO ಮಾತಾಡ್ಕೊಂಡು ಬರ್ತೀನಿ ಅಂತ. ಬಟ್ ಏನು ಸೌಕರ್ಯ ಇಲ್ಲ ಸರ್. ಮಳೆ ಬಂದು ನೆನಿತೀವಿ. ಊಟ ಮಾಡಿದ ಮೊನ್ನೆ ಮಳೆ ಬಂದಿದ್ದಕ್ಕೆ ಅಡುಗೆ ಮಾಡಿದ್ದೆಲ್ಲ ಪೂರ್ತಿ ನೀರಲ್ಲೇ ಹೋಯ್ತು. ಎಲ್ಲ ಮಳೆ ನೆಂದು ಊಟನೂ ಇಲ್ಲ, ಹಾಗೆ ಮಲ್ಕೊಂಡ್ವಿ. ಆಮೇಲೆ ಮಲ್ಕೊಳ್ಳೋ ಸೌಕರ್ಯ ಇಲ್ಲ, ಸೊಳ್ಳೆಗಳ ಕಾಟ ಸಿಕ್ಕಾಪಟ್ಟೆ ನಮ್ಗೆ ಭಾಳ ತೊಂದರೆ ಆಗ್ತಿದೆ ಸರ್. ಸರ್ ಇವತ್ತು 17 ದಿವಸ ಆಯ್ತು. ಇವತ್ತಿಗೆ 17 ದಿವಸ ಆಯ್ತು ಸರ್. ಇನ್ನೂ ನಾವು ಬೇಡಿಕೆ ಈಡೇರೋ ತನಕ ನಾವು ಹೋಗೋದಿಲ್ಲ ಸರ್. ಜಿಲ್ಲಾ ಮಂತ್ರಿ ಬಂದರು ಸರ್, ಬಂದಿಲ್ಲ ಸರ್. ಇಲ್ಲಿ ಬರ್ತೀನಿ ಅಂತ ವಿಷಯ ಇತ್ತು, ಬಂದಲಿಲ್ಲ. ಇಲ್ಲಿಗೆ ಕೃಷ್ಣ ಬೈರೇಗೌಡರು ಬರ್ತೀನಿ ಅಂತ ಅಂದಿದ್ರು, ಬರಲಿಲ್ಲ ಅವರು. ಹಾಗಾಗಿ ಏನು ಗಮನ ಹರಿಸ್ಬೇಕು ಸರ್. ಯಾರು ನಿಮ್ಮಿಂದನೇ ಅಧಿಕಾರಿಗಳಿಗೆ ಮುಟ್ಟಬೇಕು ಸರ್. ಇದು ಯಾಕೆ ಗೊತ್ತಾ, ಯಾರು ಬಂದು ಏನು ಎತ್ತ ಅಂತ ನಮ್ಮನ್ನು ಕೇಳ್ತಾ ಇಲ್ಲ ಇಲ್ಲಿ. ಆದ್ದರಿಂದ ತಾವುಗಳೇ ಬಂದು ನಿಮ್ಮ ಮೀಡಿಯಾ ಪರವಾಗಿನೇ ಅವ್ರು, ನಿಮ್ಮ ಮೀಡಿಯಾ ಮುಖಾಂತರನೇ ಅವ್ರು ಬರಬೇಕು. ನೀವುಗಳು ಸುದ್ದಿ ಮಾಡಿದ್ರೆ ಅವ್ರು ಬರಬೇಕು. ಯಾಕೆ ಗೊತ್ತಾ, ಅವ್ರು ತಟ್ಟಬೇಕು. ಅದು ಹೀಗಾಗಿ ಇಲ್ಲಿ ಕೂತಿದ್ದಾರೆ ಅನ್ನೋದು ಯಾರು ಗಮನಕ್ಕೆ ಇಲ್ಲ ಸರ್. ನೋಡಿ ಇಲ್ಲೆಲ್ಲ ಫ್ಲೆಕ್ಸ್ ಸುಮ್ಮನೆ ಇವತ್ತು ತಂದ್ವಿ, ಯಾರಿಗೂ ಕಾಣೋದಿಲ್ಲ, ಬರೀ ಪೆಂಡಲ್ ಹಾಕೊಂಡು ಕೂತವ್ರೆ ಅಂತ ಅಂದ್ಬಿಟ್ಟು ಜನಗಳಿಗೆ ರೋಡಿಗೆ ಕಾಣಲಿ ಅಂದ್ಬಿಟ್ಟು ಇದೆಲ್ಲ ತಂದು ಹಾಕಿದ್ದೀವಿ. ಇನ್ನೇನು ಸರ್ ಮಾಡೋದು, ಯಾವುದು ನ್ಯಾಯನೇ ಸಿಗ್ತಾ ಇಲ್ಲ ನಮಗೆ. ನನ್ನ ಹೆಸರು ಬಾಲಸುಬ್ರಹ್ಮಣ್ಯ ಅಂತ. ಧರಣಿಯಲ್ಲಿ ರಾಮನಾಥಪುರ ಗ್ರಾಮದ ಲಕ್ಷ್ಮಿ, ಮಧು, ಅಮಾನುಲ್ಲಾ ಖಾನ್, ಗಣೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.